ನಮಸ್ತೆ. ನಾನು ಮಾರುತಿರಾವ್ ಅಂತ ಸಾಯಿಲ್ ಟ್ರಸ್ಟಿಂದ ನಾನು ಮಣ್ಣಿನ ಸಲುವಾಗಿ ಕೆಲಸ ಮಾಡ್ತೇನೆ. ಮಣ್ಣು ಅಂದರೆ ನಮಗೆ ಜೀವಂತ ಮಣ್ಣು. ನಾನು ಇವಾಗ ಮಧುವನ ನೈಸರ್ಗಿಕ ತೋಟದ ಈ ನೇರಳೆ ಮರಗಳಿದ್ದಾವೆ. ಇಲ್ಲಿ ಒಂದು 4 ನೇರಳೆ ಮರ ಇದ್ದಾವೆ, 4 ಹಲಸಿದ್ದಾವೆ, ಆಮೇಲೆ 2 ನೆಲ್ಲಿ ಮರಗಳು, 3 ಇದು ರಾಮಫಲ, ಆಮೇಲೆ ಒಂದು ತುಂಬ ಹಳೆಯದಾದ ಒಂದು 100 ವರ್ಷಕ್ಕಿಂತ ಹಳೆ ಮಾವಿನ ಮರ ಇದೆ. ಅದು ಉಪ್ಪಿನಕಾಯಿಗೆ ಬೇಕಾಗಿರೋಂಥ ಮಾವಿನ ಮರ. ಇದು ಬೇಸಿಕ್ ನಾನು ಈ ಭಾಗದಲ್ಲಿ ನೇರಳೆ ಮತ್ತು ಈ ಹಲಸು ಇವಾಗ ಫಲ ಕೊಡ್ತಾಯಿದೆ. ಇಲ್ಲಿ ನಾವು ಮಣ್ಣಿನ ಬಗ್ಗೆ ಮಾತಾಡ್ತೀನಿ. ನಾವು ತೋಟಗಳಲ್ಲಿ ಡೂ ನಥಿಂಗ್ ಫಾರ್ಮಿಂಗ್ ಮಾಡಬೇಕಂತ ಹೇಳ್ತೇವೆ. ಡೂ ನಥಿಂಗ್ ಫಾರ್ಮಿಂಗ್ ಅಂದರೆ ಏನು, ಅದರಿಂದ ಮಣ್ಣಿನ ಬದಲಾವಣೆ ಹೇಗಾಗತ್ತೆ ಅದನ್ನು ತೋರಿಸ್ಕೊಡೋ ಪ್ರಯತ್ನ ಮಾಡ್ತೇವೆ. ಇದು ನೋಡ್ಬೋದು ನೀವು, ಒಂದು 8 ರಿಂದ 10 ವರ್ಷದ ಮರಗಳಿವು. ಹಲಸು, ನೆಲ್ಲಿ ಆಗಲಿ, ಹಲಸಾಗಲಿ, ಮತ್ತು ನೇರಳೆ ಅಥವಾ ರಾಮಫಲ, ಇವು 8 ರಿಂದ 10 ವರ್ಷದ ಮರಗಳು. ಡೂ ನಥಿಂಗ್ ಫಾರ್ಮಿಂಗಲ್ಲಿ ನಾನು ವಿಶ್ವಾಸ ಇಟ್ಟಿದ್ದೀನಿ. ಅದು ಹೇಗಾಗುತ್ತೆ ಮಣ್ಣಿನ ಪರಿವರ್ತನೆ ಅಂತ ತೋರಿಸ್ತೀನಿ. ಈ ಎಲ್ಲ ಮರಗಳು ತಾವು ತಮ್ಮನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಎಲೆಗಳನ್ನು ಉದುರಿಸುತ್ತೆ. ನವಂಬರ್, ಡಿಸೆಂಬರ್ ಆ ಸಮಯದಲ್ಲಿ ಎಲೆಗಳನ್ನು ಉದುರಿಸಿ ಭೂಮಿಯಲ್ಲಿ ಚಲ್ಲಾಪಿಲ್ಲಿ ಮಾಡುತ್ತೆ. ಅದು ಏನಾಗುತ್ತೆ ಅಂದರೆ ಅದರ ಸುತ್ತಲೂ ಎಷ್ಟಿರುತ್ತೆ ಮರ ಸುತ್ತಲೂ ಎಲೆಗಳು ಬಿದ್ದಾಗ ಅದು ಮಣ್ಣು ತಂಪಾಗಿರೋ ಪ್ರಯತ್ನ ಮಾಡುತ್ತೆ. ಆ ಎಲೆಗಳು ಏನು ಮಾಡ್ತವೆ, ಒಳಗಡೆ ಭೂಮಿಯಲ್ಲಿರೋ ಮಣ್ಣಲ್ಲಿರೋ ಸೂಕ್ಷ್ಮ ಜೀವಾಣುಗಳಿಗೆ ಆಶ್ರಯ ತಾಣವಾಗಿ ಪರಿವರ್ತನೆ ಆಗುತ್ತೆ. ಅಂದರೆ ಅವುಗಳಿಗೆ ಸೂಕ್ಷ್ಮ ಜೀವಾಣು, ಕೋಟಿ ಜೀವಾಣು ಅಂತ ಏನು ಹೇಳ್ತೇವೆ, ನಮ್ಮ 1 ಚಮಚೆ ಮಣ್ಣಲ್ಲಿ ಕೋಟಿ ಜೀವಾಣುಗಳಿದ್ದಾವಂತ, ಜೀವಿಗಳಿದ್ದಾವಂತ ಹೇಳ್ತೇವೆ. ಅದಕ್ಕೆ ಒಂದು ಆಶ್ರಯ ತಾಣ ಬೇಕು. ಆ ಆಶ್ರಯ ತಾಣ ಈ ಎಲೆಗಳು ಕ್ರಿಯೇಟ್ ಮಾಡ್ತವೆ. ನೀವು ನೋಡ್ಬೋದು, ಇಲ್ಲಿ ಸುಮಾರು ಎಲೆಗಳು ಬಿದ್ದು ಕೆಲವು ಭಾಗದಲ್ಲಿ 1 ಅಡಿ, ಕೆಲವು ಭಾಗದಲ್ಲಿ ಅರ್ಧ ಅಡಿಯಷ್ಟು ಮಣ್ಣಿನ ಮೇಲೆ ಎಲೆಗಳಿದೆ. ಈ ಎಲೆಗಳು ನಾವು ಸರಿಸಿ ನೋಡಿದಾಗ ಸುಮಾರು ಜೀವಿಗಳಿಗೆ ಆಶ್ರಯ ತಾಣವಾಗಿರುತ್ತೆ. ಆಮೇಲೆ ಮಣ್ಣಿನ ಪರಿವರ್ತನೆ ಸಹಜವಾಗಿ ನಡೀತಾ ಇರುತ್ತೆ. ಆ ಪ್ರಕ್ರಿಯೆ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಅದಕ್ಕೆ ನಾವು ಯಾವಾಗಲೂ ಮಣ್ಣಿನ ಮೇಲೆ ಮುಚ್ಚಿಗೆ ಇರಬೇಕು. ಅವು ಏನು ಮಾಡುತ್ತೆ, ಈ ಎಲೆಗಳು ಬಿದ್ದಿರೋ ಸಾವಯವ ಅಂಶ ಏನು ಮಾಡುತ್ತೆ ಅಂದರೆ ಸಾಯಂಕಾಲ ಗಾಳಿಯಲ್ಲಿರೋ ತೇವಾಂಶದಿಂದ ನೀರನ್ನು ಹೀರಿಕೊಂಡು ಮಣ್ಣಿಗೆ ಕೊಡುತ್ತೆ. ಅದು ಮಣ್ಣಿಗೆ ಯಾವಾಗಲೂ ತೇವವಾಗಿ ಇಡೋ ಕೆಲಸ ಈ ಎಲೆಗಳಿಂದ ಆಗುತ್ತೆ. ನಮ್ಮ ಮಣ್ಣಿನಲ್ಲಿ, ಅದು ಜೀವಂತ ಮಣ್ಣು ಅಂತ ನಾವು ಏನು ಹೇಳ್ತೀವಿ, ಅದರಲ್ಲಿ ತೇವಾಂಶ ಇರಬೇಕು. ನೀರಿರಬಾರ್ದು ಅಥವಾ ಒಣಗಿ ಹೋಗಬಾರ್ದು. ಆ ಥರ ತೇವಾಂಶ ಕ್ರಿಯೇಟ್ ಆಗ್ತಾ ಇರಬೇಕು. ಅಂದರೆ ಜೀವಂತ ಮಣ್ಣಿನ ಲಕ್ಷಣ ಅಂದರೆ ಮಣ್ಣು ರಚನೆ ಹೇಗಿರುತ್ತೆ ಅಂದರೆ ಮರಳು, ಗೋಡು, ಜೇಡಿ 3 ಅಂಶಗಳಿರ್ತವೆ. ಉತ್ತಮವಾದ ಮಣ್ಣು ಅಂದರೆ 40 ಭಾಗ ಮರಳು, 40 ಭಾಗ ಗೋಡು, 20 ಭಾಗ ಜೇಡಿ. ಅದು ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರಚನೆ ಇರುತ್ತೆ. ಅದರ ಜೊತೆ ನಮ್ಮ ಜೀವಂತ ಮಣ್ಣು ಅಂತ ನಾವು ಏನು ಹೇಳಿದಾಗ ಇದರಲ್ಲಿ ಈ ಮರಳಿನ ಅಂಶ, ಮಿನರಲ್ ಮ್ಯಾಟ್ರ್ ಏನಿದೆ, ಆ ಖನಿಜಾಂಶ ಒಂದು 45 ಭಾಗ ಇರಬೇಕು. 50 ಭಾಗ ತೇವಾಂಶ ಇರಬೇಕು. ತೇವಾಂಶ ಅಂದರೆ ನೀರು ಮತ್ತು ಗಾಳಿ. 25 ಭಾಗ ನೀರು, 25 ಭಾಗ ಗಾಳಿ. ಆಮೇಲೆ 5 ಭಾಗ, ಕಮ್ಮಿ ಅಂದರೂ 5 ಭಾಗ ಸಾವಯವಾಂಶ ಇರಬೇಕು. ಇದು ಸಾವಯವಾಂಶ ಆ ಮಣ್ಣಲ್ಲಿ ಸೇರಿರಬೇಕು. ಇದು ಮೇಲಿನ ಮುಚ್ಚಿಗೆ, ಒಳಗೆ ಮಣ್ಣಲ್ಲಿ 5% ಸಾವಯವಾಂಶ, 45% ಮಣ್ಣಿನ ಇದು ಖನಿಜಗಳು, ಆಮೇಲೆ 50% ತೇವಾಂಶ, ಅದರಲ್ಲಿ 25% ಗಾಳಿ, 25% ನೀರು. ಇದು ಇದ್ದಾಗ ಮಣ್ಣು ಸಜೀವವಾಗಿರುತ್ತೆ. ಆ ಜೀವಿಗಳಿಗೆ ಉತ್ತಮವಾದ ನೆಲೆಯಾಗಿರುತ್ತೆ. ಬ್ಯಾಕ್ಟೀರಿಯಾ ಇರ್ಬೋದು, ಫಂಗೈ ಇರ್ಬೋದು, ಬೇರೆ ಬೇರೆ ಜೀವಿಗಳಿರ್ತವೆ. ಆ ಜೀವಿಗಳಿಗೆ ಒಂದು ಆಶ್ರಯ ತಾಣ. ಈ ಥರ ಮಣ್ಣು ಮಾಡಿದಾಗ ಆ ಪ್ರಕ್ರಿಯೆ ಶುರು ಆಗುತ್ತೆ. ಈ ಮರಗಳಿಗೆ ಏನೇನು ಬೇಕು, ಯಾವ ಅಂಶ ಬೇಕು, ಯಾವ ಖನಿಜ ಬೇಕು, ಯಾವ ಮೈಕ್ರೋನ್ಯೂಟ್ರಿಯೆಂಟ್ ಹೇಳ್ತೀವಿ, ಎಷ್ಟು ಮಾತ್ರ ನೈಟ್ರೋಜನ್ ಬೇಕು, ಫಾಸ್ಫರಸ್ ಬೇಕು, ಪೊಟ್ಯಾಶ್ ಬೇಕು, ಐರನ್ ಬೇಕು, ಮ್ಯಾಂಗ್ನೀಸ್, ಏನು ನೀವು ಯಾವುದೇ ಖನಿಜದ ಹೆಸರು ಹೇಳಿ
ಆ ಖನಿಜಗಳು ನಮ್ಮ ಮಣ್ಣಲ್ಲಿರ್ತವೆ. ಆ ಮಣ್ಣನ್ನು ಪೂರೈಸೋ ಕೆಲಸ ಈ ಸೂಕ್ಷ್ಮ ಜೀವಾಣುಗಳು ಮಾಡ್ತವೆ. ಬ್ಯಾಕ್ಟೀರಿಯಾ ಇರ್ತಾವಲ್ಲ, ಆ ಪ್ರತಿಯೊಂದು ಅಂಶಗಳಿಗೆ ನಮ್ಮ ಎಲಿಮೆಂಟ್ಸ್ಗೆ ಅಥವಾ ಖನಿಜಕ್ಕೆ ಒಂದೊಂದು ಬ್ಯಾಕ್ಟೀರಿಯಾ ಇರ್ತವೆ. ಅವು ಪೂರೈಸೋ ಕೆಲಸಗಳು ಮಾಡ್ತವೆ. ಅದಕ್ಕೆ ನಾವು ಪೂರಕವಾದ ಕೆಲಸ ಮಾಡಬೇಕು. ಪ್ರಕೃತಿ ಪೂರಕವಾದ ಕೆಲಸ ಅಂತ ನಾನು ಹೇಳ್ತೀನಿ. ಪ್ರಕೃತಿಗೆ ಪೂರಕವಾದ ಕೆಲಸಗಳನ್ನು ಮಾಡಬೇಕು. ಮಣ್ಣಿಗೆ ಹೇಗೆ ಇಡಬೇಕು, ಅದಕ್ಕೆ ಯಾವ ಕೆಲಸ ಮಾಡಬೇಕು ಅದನ್ನು ಮಾಡಬೇಕು. ಈ ಮುಚ್ಚಿಗೆ ಯಾವಾಗಲೂ ನಮ್ಮ ಹೊಲ ತೋಟಗಳಲ್ಲಿ ಏನಿರುತ್ತೆ ಈ ಥರ ಮುಚ್ಚಿಗೆ ಇರಬೇಕು. ನೀವು ಈ ಭಾಗದಲ್ಲಿ ಎಲ್ಲಿ ನೋಡಿದ್ರು ಈ ನಿಮಗೆ ಎಲೆಗಳಿಂದ ತುಂಬಿರೋ ಅದು ಕಾಣಿಸುತ್ತೆ. ಎಲ್ಲ ಭಾಗದಲ್ಲಿ ಎಲೆಗಳಿಂದ ತುಂಬಿದೆ. ಇದು ಪ್ರಕೃತಿ ಪೂರಕವಾದ ಆಗಿ ನಾವು ಮಾಡ್ತಿರೋ ಕೆಲಸ. ಮರ ಮಾಡಿರುತ್ತೆ, ಅದನ್ನು ನಾವು ಹಾಗೆ ಇಟ್ಟಿರ್ತೀವಿ. ಇದರಿಂದ ಏನಾಗುತ್ತೆ, ಇದರಿಂದ ನಾವು ಉತ್ತಮವಾದ ಫಲ ಬರುತ್ತೆ. ಮೊದಲು ನಾವು ತೋಟ ಹೊಲಕ್ಕೆ ಹೋದಾಗ ಕೆಳಗಡೆ ನೋಡಬೇಕು, ಮಣ್ಣಲ್ಲಿ ನೋಡಬೇಕು, ಮಣ್ಣಲ್ಲಿ ಜೀವಿಗಳನ್ನು ನೋಡಬೇಕು. ಆವಾಗ ಉತ್ತಮವಾದ ಬೆಳೆ ಬರುತ್ತೆ. ಇದು ನೋಡ್ಬೋದು, ನೇರಳೆ ಹಣ್ಣು ಇವಾಗ ಕಾಯಿ ಇದೆ, ಹಣ್ಣಾಗೋಕ್ಕೆ ಶುರುವಾಗಿದೆ. ಇಲ್ಲಿ ನೋಡ್ಬೋದು, ಇದು ಹಣ್ಣಾಗೋಕ್ಕೆ ಶುರುವಾಗಿದೆ. ಈ ನೀವು ಎಲ್ಲಿ ನೋಡಿದ್ರೂ ಈ ಥರ ಕಾಯಿಗಳು ಸಿಗ್ತವೆ ನಿಮಗೆ. ಯಾವ ರೆಂಬೆ ಮೇಲೆ ಹೋದರೂ ಕೂಡ ಇದಕ್ಕೆ ನಾವು ಯಾವುದೇ ಗೊಬ್ಬರ ಹಾಕಿಲ್ಲ, ಯಾವ ಜೀವಾಮೃತ ಇಲ್ಲ, ಕೆಮಿಕಲ್ ಅಂತ ನಾವು ಅದ್ರ ಬಗ್ಗೆ ಮಾತೇ ಆಡೋದಿಲ್ಲ. ಅದು ವಿಷ ಅಂತಲೇ ಹೇಳ್ತೇವೆ. ಇವಾಗ ನೀವು ನೋಡ್ಬೋದು, ನೀವು ಎಲ್ಲಿ ನೋಡಿದ್ರೂ ಕೂಡ ಇದು ಇದೆ. ಅಲ್ಲಿ ನೋಡ್ಬೋದು ಹಣ್ಣಿಗೆ ಪರಿವರ್ತನೆ ಆಗ್ತದೆ. 4 ಮರಗಳಲ್ಲಿ ಹೇಗಿದೆ ಆ ಹಣ್ಣುಗಳ ಭಾರದಿಂದ ನೆಲ ಕಚ್ಚೋಕ್ಕೆ ಶುರುವಾಗುತ್ತೆ. ಇನ್ನು ಇವಾಗ ಶುರುವಾಗಿರೋದು, ಕೊಂಬೆಗಳೆಲ್ಲ ಬಾಗ್ತಾ ಇದ್ದಾವೆ, ಅಷ್ಟು ಹಣ್ಣಿದೆ. ನೀವು ನಾನು ನಡೀತಾ ಇರಬೇಕಂದ್ರೆ ನೋಡ್ಬೋದು ಎಷ್ಟು ಸೌಂಡ್ ಬರ್ತದೆ. ನನ್ನ ಶೂ ಏನಿದೆ ಒಳಗಡೆ ಮುಚ್ಚೋಗಿದೆ, ಅಷ್ಟು ಮಲ್ಚಿದೆ ಇದರಲ್ಲಿ. ಈ ಥರ ಇದು ನೇರಳೆ ಕತೆ ಆಯಿತು. ಆಮೇಲೆ ಇದೇ ಪ್ರಕಾರ ಇದೇ ಜಾಗದಲ್ಲಿ ಹಲಸಿದೆ. ಇಲ್ಲಿ ಹಲಸು ತೆಗೆದಿದ್ದೀವಿ ನಾವು ಕಾಯಿಗಂತ. ಈ 2 ಇದಕ್ಕೆ ಕಾಯಿಗಳನ್ನು ನಾವು ತೆಗೆದಿದ್ದೀವಿ. ನಾನಿದ್ದಾಗ ರೆಗ್ಯುಲರಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಾಯಿಗಳನ್ನು ಇಟ್ಟು ಇದು ಮಾಡ್ತಿದ್ದೆ. ನಾನು 1.5 ತಿಂಗಳಿಂದ ಕಂಟಿನ್ಯೂಸ್ ಟ್ರಾವೆಲಲ್ಲಿದ್ದರೆ ಇರೋದರಿಂದ ಅದನ್ನು ಮಾಡಲಿಲ್ಲ. ಇಲ್ಲಿ ನೋಡಿ ಗೊಂಚಲಾಗಿ ನಾನಿದ್ದರೆ 1 ಅಥವಾ 2 ಮಾತ್ರ ಇಟ್ಟು ನಾನು ಉಳಿದಿರೋದೆಲ್ಲ ತೆಗೆದುಬಿಡ್ತಿದ್ದೆ. ಅದು ತೆಗಿಲಿಲ್ಲ. ಇದು ನೋಡಿ, ಇದು ಹಲಸಿನ ಗೊಂಚಲೇ ಇದೆ. ಇದು ಇನ್ನೂ ಬರ್ತಾ ಇದ್ದಾವೆ. ಇನ್ನು ಸರಳವಾಗಿ ಹೇಳಬೇಕಾದ್ರೆ ನಾವು ಕೃಷಿ ಮಾಡಬೇಕಾಗಿರೋದೆ ಪ್ರಾಕೃತಿಕ ಕೃಷಿ ಯಾವುದೇ ಕೃಷಿ ಇರಲಿ, ವಿಷಮುಕ್ತ ಕೃಷಿ ಮಾಡಬೇಕು. ವಿಷಮುಕ್ತ ಕೃಷಿ ಮಾಡೋದು ತುಂಬ ಸರಳ. ನಿಸರ್ಗಕ್ಕೆ ತನ್ನ ಕೆಲಸ ತನ್ನ ಕಾರ್ಯ ಮಾಡೋಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕು. ನಮ್ಮ ಜಾಣ್ಮೆ ಬೇಡದಿರೋ ಜಾಣ್ಮೆಯನ್ನು ಉಪಯೋಗ ಮಾಡಿ ಮಣ್ಣನ್ನು ಹಾಳು ಮಾಡಬಾರ್ದು. ಮಣ್ಣಿನ ಸಂರಕ್ಷಣೆ ಮಾಡಿ ಅದು ಮಣ್ಣು ನಮಗೇನು ಬೇಕಾಗಿರೋ ಬೆಳೆಗಳ ಸಂರಕ್ಷಣೆ ತಾನೇ ಮಾಡುತ್ತೆ. ಹೆಚ್ಚಿನ ನೀರಿನ ಅವಶ್ಯಕತೆ ಇಲ್ಲ ನಮ್ಮ ಬೆಳೆಗಳಿಗೆ. ಇದರಲ್ಲಿ ಯಾವ ನೀರು ಬಿಡೋ ಅವಶ್ಯಕತೆ ಇಲ್ಲ. ವಾತಾವರಣದಲ್ಲೇ ಇರೋ ತೇವಾಂಶವನ್ನು ಹೀರಿಕೊಂಡು ಉತ್ತಮವಾದ ಫಲ ಕೊಡ್ತವೆ. ಭೂಮಿಯಲ್ಲಿರೋ ಜೀವಿಗಳಿಗೆ ಬೇಕಾಗಿರುವ ನೀರನ್ನು ಈ ಒಣಗಿದ ಎಲೆಗಳು ತಗೊಂಡು ಜೀವಿಗಳಿಗೆ ಕೊಡ್ತವೆ. ಇದಕ್ಕಿಂತ ದೊಡ್ಡ ಉದಾಹರಣೆ ಡೂ ನಥಿಂಗ್ ಫಾರ್ಮಿಂಗ್. ನಾವು ಫಾರ್ಮಿಂಗ್ ಮಾಡಬೇಕಾದ್ರೆ, ಕೃಷಿ ಮಾಡಬೇಕಾಗಿರೋದೆ, ತೋಟಗಳು ಮಾಡಬೇಕಾಗಿರೋದೆ ಮೊದಲ ಒಂದು 4-5 ವರ್ಷ ಮಾತ್ರ ನಮ್ಮ
ಮರ ಸಸ್ಯಗಳನ್ನು ಕಾಪಾಡಿಕೊಂಡ್ರೆ ಅದು ನಮ್ಮ ಜೀವಂತ ಪರ್ಯಂತ ನಮ್ಮದಾಯಿತು ಮತ್ತು ನಮ್ಮ ಮುಂದಿನ ಪೀಳಿಗೆಗೂ ಒಂದು ಆಧಾರವಾಗಿರುತ್ತೆ ಅಂತ ಹೇಳ್ತೇನೆ. ಅದಕ್ಕೆ ಉತ್ತಮ ಉದಾಹರಣೆ ಆ ದೊಡ್ಡ ಮಾವಿನ ಮರ 100 ವರ್ಷದಿಂದ ಹಾಗೆ ನಿಂತಿದೆ. ಅದು ಫಲ ಕೊಡ್ತಾ ನಿಂತಿದೆ. ಪ್ರತಿ ವರ್ಷ ಉತ್ತಮವಾದ 2-3 ಸಾವಿರ ಕಾಯಿಗಳನ್ನು ಆರಾಮಾಗಿ ಕೊಡ್ತವೆ. ನಿಮಗೆ ಮಣ್ಣಿನ ಬಗ್ಗೆ ಯಾವುದಾದ್ರೂ ಸಂಶಯ ಇದ್ದರೆ, ಈ ಥರ ಮಾಡೋ ಅಸಾಧ್ಯ ಅಂತ ನಿಮಗೆ ಏನಾದರೂ ಅನಿಸಿದರೆ ದಯವಿಟ್ಟು ನನಗೆ ಕರೆ ಮಾಡಿ. ನಾನು ಮಣ್ಣಿನ ಬಗ್ಗೆ ಕೆಲಸ ಮಾಡೋದ್ರಿಂದ ಮಣ್ಣನ್ನು ಹೇಗೆ ಸರಿಪಡಿಸ್ಬೋದು ಅದನ್ನು ಹೇಳ್ಕೊಡ್ತೇನೆ. ಅರಿವು ಮೂಡಿಸೋ ಕೆಲಸ ಮಾಡ್ತೇನೆ. ಮಣ್ಣಿನ ಬಗ್ಗೆ ಸಿಂಪಲಾಗಿ ಅರಿವು ಮೂಡಿಸೋಕೆ ಪ್ರಯತ್ನ ಮಾಡ್ತೇನೆ. ಮಣ್ಣನ್ನು ಸರಿ ಮಾಡಿಸಿದ್ರೆ ಹೇಗೆ ನಮ್ಮ ಬೆಳೆಗಳು ಆರಾಮಾಗಿ ತಾವೇ ಬರ್ತವೆ ಅಂತ ಒಂದು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೇನೆ. ನನ್ನ ಮೊಬೈಲ್ ಸಂಖ್ಯೆ 9945111097. ಇನ್ನೊಂದು ಸರಿ ಹೇಳ್ತೇನೆ, ನನ್ನ ಮೊಬೈಲ್ ನಂಬರು 9945111097. ಈ ನಂಬರ್ಗೆ ಕರೆ ಮಾಡಿ ನಾನು ನಿಮ್ಮ ಏನಾದರೂ ವಿಷಯ ಬೇಕಿದ್ದರೆ ಮಣ್ಣಿನ ಬಗ್ಗೆ, ಅದು ಜೀವಂತ ಮಣ್ಣಿನ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಮಾರುತಿರಾವ್. ಇನ್ನೊಂದು ಸರಿ ಹೇಳ್ತೀನಿ, ಮಾರುತಿರಾವ್ ಸಾಯಿಲ್ ಟ್ರಸ್ಟಿಂದ. ನಮಸ್ತೆ.